ಇಂಥ ಸುದ್ದಿಗಳನ್ನು ಓದಬೇಕಾದ್ರೆ ನಗಬೇಕಾ ಇಲ್ಲ ಏನಪ್ಪ ಹಿಂಗೆ ಹೋಗ್ತಾ ಇದೆ ಸಮಾಜ ಅನ್ಬೇಕಾ ಒಂಥರ ವಿಚಿತ್ರ ಅನ್ನಿಸ್ಬಿಡುತ್ತೆ. ಏನು ಅಂತಂದರೆ ಮಕ್ಕಳನ್ನು ಮಾಡ್ಕೊಂಡ್ರೆ ಬ್ಯೂಟಿ ಹಾಳಾಗುತ್ತಂತೆ. ನಿನ್ನ ಜೊತೆಗೆ ಸಂಸಾರ ಮಾಡಬೇಕು ಅಂತಂದರೆ 5,000 ರೂಪಾಯಿ ದಿನನಿತ್ಯ ಕೊಡಬೇಕಂತೆ. ಅಯ್ಯಯ್ಯೋ, ಏನ್ರಿ ಇವರೆಲ್ಲ ಈ ರೀತಿಯಾಗಿ ಡಿಮ್ಯಾಂಡ್ ಇಡೋದು? ಯಾಕೆ, ಏನು, ಎಲ್ಲಾಯಿತು, ಯಾರು ಇಟ್ಟಿದ್ದು ಈ ಬೇಡಿಕೆ? ಎಲ್ಲಿದೆ ನೋಡಿ ವರದಿ. ಮಕ್ಕಳು ಮಾಡಿಕೊಂಡ್ರೆ ಬ್ಯೂಟಿ ಹಾಳಾಗುತ್ತೆ, ಸಂಸಾರ ಮಾಡ್ಬೇಕಂದ್ರೆ ದಿನಕ್ಕೆ 5,000 ಕೊಡು. ಹೆಂಡತಿಯಿಂದ ವಿಚಿತ್ರ ಟಾರ್ಚರ್, ಪತಿ ಆರೋಪ. ಟೆಕ್ಕಿಯೊಂದಿಗೆ ಒಪ್ಪಿ ಅದ್ದೂರಿಯಾಗಿ ಮದುವೆ ಮಾಡಿಕೊಂಡ ಪತ್ನಿ ಗಂಡನೊಂದಿಗೆ ಸಂಸಾರ ಮಾಡಲು ದಿನವೊಂದಕ್ಕೆ 5,000 ಹಣಕ್ಕೆ ಡಿಮಾಂಡ್ ಮಾಡುವುದರ ಜೊತೆಗೆ ಬ್ಯೂಟಿ ಹಾಳಾಗುತ್ತೆ, ಮಕ್ಕಳು ಬೇಡ, ದತ್ತು ಮಕ್ಕಳನ್ನ ಪಡೆದುಕೊಳ್ಳೋಣ ಎಂದು ಗಂಡನಿಗೆ ಪತ್ನಿ ಕಿರುಕುಳ ಕೊಡುತ್ತಿದ್ದಾರೆಂದು ಆರೋಪಿಸಿ ಪತಿ ಶ್ರೀಕಾಂತ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಟೆಕ್ಕಿ ಶ್ರೀಕಾಂತ್ ಹಾಗೂ ಯುವತಿ 2022ರಲ್ಲಿ ಮದುವೆಯಾಗಿದ್ದಾರೆ. ಮದುವೆಯಾದ ದಿನದಿಂದ ಒಂದು ದಿನ ಕೂಡ ಗಂಡನೊಂದಿಗೆ ಸಂಸಾರ ಮಾಡಿಲ್ವಂತೆ ಪತ್ನಿ. ಮಕ್ಕಳು ಮಾಡಿಕೊಳ್ಳೋಣ ಅಂತ ಗಂಡ ಶ್ರೀಕಾಂತ್ ಕೇಳಿದ್ರೆ ಈಗ ಮಕ್ಕಳು ಬೇಡ, ನಮಗೆ 60 ವರ್ಷವಾದ ಬಳಿಕ ಮಕ್ಕಳನ್ನ ದತ್ತು ತೆಗೆದುಕೊಳ್ಳೋಣ ಅಂತ ಹೆಂಡತಿ ಹೇಳಿದ್ದಾಳಂತೆ. ಗಂಡ ಶ್ರೀಕಾಂತ್ ಬಲವಂತವಾಗಿ ಮುಟ್ಟುವುದಕ್ಕೆ ಹೋದ್ರೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬ್ಲಾಕ್ ಮೇಲ್ ಮಾಡುತ್ತಾಳೆ ಅಂತ ಹೆಂಡತಿ ವಿರುದ್ಧ ಪತಿ ಶ್ರೀಕಾಂತ್ ಬೆಂಗಳೂರಿನ ವೈಯಾಲಿಕಾವಲ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಶ್ರೀಕಾಂತ್ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುವಾಗ ಮನೆಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡದಂತೆ ಜೋರಾಗಿ ಸಾಂಗ್ ಹಾಕಿಕೊಂಡು ಡ್ಯಾನ್ಸ್ ಮಾಡುವುದು, ಜಗಳ ಮಾಡುವುದರ ಮೂಲಕ ಡಿಸ್ಟರ್ಬ್ ಮಾಡುವುದು, ಕೆಲಸಕ್ಕೆ ಅಡ್ಡಿಪಡಿಸುವುದನ್ನ ಮಾಡುತ್ತಾಳೆ. ಹೆಂಡತಿ ಕಾಟದಿಂದ ರೋಸಿ ಹೋಗಿದ್ದಾರಂತೆ ಪತಿ ಶ್ರೀಕಾಂತ್. ಇತ್ತ ಪತಿಗೆ ಮದುವೆಯ ಖುಷಿಯೂ ಇಲ್ಲದೆ, ಖರ್ಚು ಮಾಡಿದ ಹಣವೂ ಇಲ್ಲದೆ, ಮದುವೆ ವೇಳೆ ಪತ್ನಿಗೆ ಕೊಡಿಸಿದ್ದ ಬಂಗಾರವೂ ಸಿಗದೆ, ಇರುವ ಕೆಲಸವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂದಿರೋದ್ರಿಂದ ಕಂಗಾಲಾಗಿರುವ ಪತಿ ಶ್ರೀಕಾಂತ್ ಪತ್ನಿ ಮತ್ತು ಕುಟುಂಬದವರ ವಿರುದ್ಧ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರಕರಣ ಸಂಬಂಧ ಎನ್ಸಿಆರ್ ಮಾಡಿಕೊಂಡಿರೋ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸದ್ಯ ಡಿವೋರ್ಸ್ ನೀಡಲು ಪತ್ನಿ 45 ಲಕ್ಷಕ್ಕೆ ಡಿಮಾಂಡ್ ಮಾಡುತ್ತಿದ್ದಾರೆಂದು ಪತಿ ಶ್ರೀಕಾಂತ್ ಆರೋಪ ಮಾಡುತ್ತಿದ್ದಾರೆ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳ ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳ ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳ. ಒಂದ್ ದಿವಸ ಸಂಸಾರ ಮಾಡಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಕ್ಲಿಯರ್ ಆಗಿ ಬಾಯ್ಬಿಟ್ಟು ಹೇಳಿದ್ರು, ನಾನು ಸಂಸಾರ ಮಾಡ್ತೀನಿ, ನಿನ್ ಜೊತೆ ಮಕ್ಕಳು ಮಾಡ್ಕೊಂತ ಹೇಳಿದಳು ಅವಳೆ. ವಧು ದಕ್ಷಿಣೆಗೆ ಅಂತ ಹೇಳಿ ಸೀರೆಗೆ, ಬಂಗಾರಕ್ಕೆ, ಮದುವೆ ಖರ್ಚಿಗೆ ಅಂತ ಹೇಳಿ 3 ರಿಂದ 4 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾಳೆ. ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ತಂದು ಕೊಟ್ಟಿಲ್ಲ. ಏನೋ ಹೇಳಿದ್ರೆ ಅವ್ರ ತಾಳಿ ತೆಗೆದು ಕೊಡ್ತಾಳೆ. ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಪತಿಯ ಆರೋಪಕ್ಕೆ ಪತ್ನಿ ಕೌಂಟರ್. ಟೆಕ್ಕಿ ಪತ್ನಿ ಬಿಂದು ಗಂಡನ ಆರೋಪವನ್ನ ನಿರಾಕರಿಸಿದ್ದಾರೆ. ನನಗೆ ಅವರ ಮನೆಯವರು ಸರಿಯಾಗಿ ನಡೆಸಿಕೊಳ್ಳುತ್ತಿರಲಿಲ್ಲ. 2-3 ಬಾರಿ ನನ್ನ ಗಂಡ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ನಮ್ಮ ಅವರ ನಡುವೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಹಾಗಾಗಿ 60 ವರ್ಷದ ಬಳಿಕ ಮಕ್ಕಳು ಮಾಡಿಕೊಳ್ಳೋಣ ಅಂತ ಹೇಳಿದ್ದೆ. ಅದರಲ್ಲಿ ಏನಿದೆ ತಪ್ಪು? ಜೊತೆಗೆ ನಾನು ಡಿವೋರ್ಸ್ ಪಡೆದುಕೊಳ್ಳಲು 45 ಲಕ್ಷ ಹಣಕ್ಕೆ ಡಿಮಾಂಡ್ ಮಾಡಿಲ್ಲ. ಬದಲಾಗಿ ಮದುವೆಗೆ ನನ್ನ ತಂದೆ ಖರ್ಚು ಮಾಡಿದ ಹಣ ಕೊಡಲು ಹೇಳಿದ್ದೆ ಅಷ್ಟೇ. ಇವರು ಮದ್ವೆನ ಒಂದು ಬಿಸ್ನೆಸ್ ಮಾಡ್ಕೊಂಡಾಗ ನಮ್ಮ ತಂದೆನೂ ಕಷ್ಟಪಟ್ಟಿದ್ದಾರೆ. ಇವ್ರ ತಾಯಿ ಏನ್ ಮಾಡಿದಾರೆ ಅಂತಾನೆ, ನನಗೆ ನನ್ನ ಮಗನಿಗೆ ಡಿವೋರ್ಸ್ ಬೇಕು, ಮನೇಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಬೆಡ್ರೂಮಲ್ಲಿ ಅಂತ ಮಾತಾಡಿದಾಗ ನನಗೂ ಅನ್ಸುತ್ತೆ ನಮ್ಮ ತಂದೆ ಕಷ್ಟಪಟ್ಟು ಮದುವೆ ಮಾಡಿದ್ದಾರೆ, ಅದನ್ನ ಕ್ಲಿಯರ್ ಮಾಡಿ. ಎಲ್ಲ ಹೆಣ್ಮಕ್ಳು ಹೆಂಗೆ ಕೇಳ್ತಾರೆ ಅದನ್ನ ನಾನು ಕೇಳಿದ್ದೀನಿ ಅಷ್ಟೇ. ಅವ್ರ ಹತ್ರ ಪ್ರೂಫ್ ಇದೆಯಾ ಕೇಳಿ, ನಾನು ಪ್ರೂಫ್ ಸಮೇತ ಮಾಡ್ತೀನಿ. ನಾನು ಖುಷಿಗೆ ಮಾಡುವ ಡ್ಯಾನ್ಸ್ ಕೂಡ ವಿಡಿಯೋ ಮಾಡಿಕೊಂಡಿದ್ದಾರೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಪತಿ ಪತ್ನಿ ಇಬ್ಬರು ಕೂಡ ದೂರು ಪ್ರತಿದೂರು ದಾಖಲಿಸಿದ್ದಾರೆ. ಎನ್ಸಿಆರ್ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.